ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೀನಿ. ಏನಪ್ಪ ಅದು ಅಂದರೆ ಹಿದ್ಕಿದ ಬೇಳೆಲಿ ಮಿಕ್ಸ್ಚರ್ ಮಾಡ್ತಿದ್ದೀನಿ. ಅವರೆಕಾಯಿನ ಬಿಡಿಸಿ ನೆನೆಸಿಟ್ಟು ಎತ್ತಿಟ್ಕೊಂಡಿದ್ದೀನಿ. 1 kg ಅಷ್ಟು, 100-150 ಗ್ರಾಮ್ ಹುರ್ಗಡ್ಲೆ, 150 ಗ್ರಾಮ್ ಅಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಮತ್ತು 1/4 kg ಅಷ್ಟು ಕಡಲೆಕಾಯಿ ಬೀಜ, ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅಚ್ಕಾರದ ಪುಡಿ, ಮತ್ತು ಕರಿಯೋದಕ್ಕೆ ಎಣ್ಣೆ, ಇದಿಷ್ಟು ಎತ್ತಿಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು, ಬಾಣಲೆಗೆ ಒಂದು ಅರ್ಧದಿಂದ 3/4 ಲೀಟ್ರಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಅಡುಗೆ ಎಣ್ಣೆ ಸ್ವಲ್ಪ ಒಂದು 5-10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ದಿದೆ. ಇದಕ್ಕೆ ರೆಡಿಯಾಗಿರೋಂಥ ಅವರೆಬೇಳೆ ಅಂದರೆ ಅವರೆಕಾಳು ಅದಕ್ಕೆ ಹಾಕ್ಕೋತಿದ್ದೀನಿ. 1 kg ಅವರೆಕಾಳಲ್ಲಿ ನಾನು 2 ಸಲ ಹಾಕ್ಕೊಂಡು ಅರ್ಧ kg ಕರಿತೀನಿ. ಇವಾಗ ನೋಡಿ, ಇದು ಸ್ವಲ್ಪ ಹಸಿ ಇರುತ್ತಲ್ಲ ಹಿದ್ಕಿದ ಬೇಳೆ, ಹಂಗಾಗಿ ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ನಾವು ಕೈ ಆಡಿಸ್ಕೊತಾ ಇರಬೇಕು. ನಾವು ಬಜ್ಜಿ ಬೋಂಡ ಕರಿತೀವಲ್ಲ, ಮುರ ಅಂತ ಸೌಂಡ್ ಬರುತ್ತಲ್ಲ, ಎಣ್ಣೆ ಸೌಂಡ್ ಕಡಿಮೆ ಆಗುತ್ತಲ್ಲ, ಆ ಥರ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋಕ್ಕೆ, ಆದರೆ ಚೆನ್ನಾಗಿ ನೀಟಾಗಿ ನೋಡಿ, ನೀಟಾಗಿ ಕರೆದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಯಾವಾಗಲೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ. ರುಚಿ ಅಂತೂ ಸಖತ್ತಾಗಿರುತ್ತೆ. ಈ ಥರ ಮಾಡಿಟ್ಕೊಂಡ್ರೆ ಸ್ನ್ಯಾಕ್ಸು ಸಂಜೆ ಟೈಮು ಸ್ಕೂಲು ಕಾಲೇಜಿಂದ ಬಂದಾಗ ಮಕ್ಕಳು ತಿನ್ನೋಕ್ಕೆ, ಮನೆಯವ್ರಿಗೆ ಟೈಮ್ ಪಾಸ್ಗೆ ಚೆನ್ನಾಗಿರುತ್ತೆ. ನೀವೊಂದು ಸಲ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ಈಗ ನೋಡಿ, ನಾನು ಅದನ್ನು ಒಂದು ವೈಟ್ ಪೇಪರ್ ಮೇಲೆ ಸ್ವಲ್ಪ ತೆಗೆದು ತೋರಿಸ್ತಿದ್ದೀನಿ. ಅಂದರೆ ಮಧ್ಯೆ ಹಿಂಗೆ ಮಾಡಿ ನೋಡಿದ್ರೆ ಒಳಗಡೆ ಹಸಿ ಇರಬಾರ್ದು. ಹಸಿ ಇದ್ದರೆ ಚೆನ್ನಾಗಿರಲ್ಲ, ಹೊಟ್ಟೆ ಹಾಳಾಗಿಬಿಡುತ್ತೆ, ಹೊಟ್ಟೆ ಉಬ್ಬರ ಬಂದಂಗೆ ಆಗುತ್ತೆ. ಹಾಗಾಗಿ ನೀಟಾಗಿ ನೋಡಿ, ಕರೆಕ್ಟಾಗಿ ಆಗಿದೆಯಾ ನೋಡಿ ತೆಕ್ಕೋಬೇಕು. ಈಗಿದು ರೆಡಿಯಾಗಿದೆ. ಒಂದು ಸಲ ಹಾಕಿದ್ದು ಅದನ್ನು ತೆಗಿತಾಯಿದ್ದೀನಿ. ಯಾಕೆ ವೈಟ್ ಪೇಪರ್ ಮೇಲೆ ಹಾಕ್ತಿದ್ದೀನಿ ಅಂದರೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಅಬ್ಸರ್ವ್ ಆಗುತ್ತೆ. ಎಣ್ಣೆ ಥರ ಆಗ್ಬಿಡುತ್ತೆ ಮಿಕ್ಸ್ಚರು. ಹಂಗಾಗಿ ಒಂದು ವೈಟ್ ಪೇಪರ್ ಮೇಲೆ ಹಾಕಿ ಆಮೇಲೆ ಮಿಕ್ಸಿಂಗ್ಗೆ ಒಂದು ದೊಡ್ಡ ಬಾಣಲಿಗೆ ಸೇರಿಸ್ಕೊತಾ ಇದ್ದೀನಿ ನಾನು ಇದನ್ನು. ಇನ್ನೊಂದು ಸಲ ಮಿಕ್ಕಿದ್ದು ಹಿದ್ಕಿದ ಬೇಳೆ ಎಲ್ಲ ಹಾಕಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ನಾನು 1 kg ಹಿದ್ಕಿದ ಬೇಳೆನ 2 ಸಲ ಹಾಕಿ ನೀಟಾಗಿ ಈ ಥರ ಕರ್ಕೊಂಡಿದ್ದೀನಿ. ತುಂಬಾ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ರೈಸು, ಸಾಂಬಾರು ಜೊತೆ ಕೂಡ ಸೈಡಿಗೆ ಮಿಕ್ಸ್ಚರ್ ಥರ ತಿನ್ಬೋದು. ಈಗ ಅದನ್ನು ತೆಗೆದಿಟ್ಕೊಂಡಿದ್ದಾಯ್ತು. ಈಗ ಅದೇ ಕಾದಿರೋ ಎಣ್ಣೆಗೆ ಒಂದು 200 ಗ್ರಾಮ್ ಅಷ್ಟು ಕಡಲೆಕಾಯಿ ಬೀಜ ಸೇರಿಸ್ಕೊಂಡಿದ್ದೀನಿ ನಾನು. ಕಡಲೆಕಾಯಿ ಬೀಜ ದಪ್ಪ ಇರೋದ್ರಿಂದ ಹಿದ್ಕಿದ ಬೇಳೆನಲ್ಲಿ ಅದೇ ಹೈಲೈಟಾಗಿ ಕಾಣಿಸ್ತಿದೆ. ನಾವು 1 kg ಹಿದ್ಕಿದ ಬೇಳೆ ತೊಗೊಂಡ್ರೆ ಅದು ಎಣ್ಣೆಲಿ ಕರೆದು ಕಡಿಮೆನೇ ಆಗಿದೆ. ಇನ್ನೊಂದು ಸಲ ಕರ್ದಿರೋ ಹಿದ್ಕಿದ ಬೇಳೆನ ಈಗ ಬಾಣಲೆಗೆ ಸೇರಿಸ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜ ರೆಡಿ ಆಯ್ತಾ ಬಂತು. ಅದನ್ನು ಕೂಡ ಈಗ ತೆಕ್ಕೊಂಡು ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಬೇಗ ಮಾಡ್ಕೋಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಫುಲ್ ಎಲ್ಲ ತಣ್ಣಗಾದ್ಮೇಲೆ ಉಪ್ಪು ಖಾರ ಸೇರಿಸಿದ್ರೆ ನೀಟಾಗಿ ಹಿಡಿಯಲ್ಲ, ಚೆನ್ನಾಗಿರಲ್ಲ. ಹಾಗಾಗಿ ಕಡಲೆಕಾಯಿ ಬೀಜ ತೆಗೆದಾಯ್ತು. ಈಗ ಗಟ್ಟಿ ಅವಲಕ್ಕಿ ಏನೆತ್ತಿಟ್ಕೊಂಡಿದ್ನಲ್ಲ ಅದಷ್ಟು 150 ಗ್ರಾಮ್ ತೊಗೊಂಡಿದ್ದೆ. ಅದರದ್ದು ಜಾಸ್ತಿ ಆಗುತ್ತೆ ಅಂತ ಒಂದು 50-100 ಗ್ರಾಮ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಇದನ್ನು ಎಣ್ಣೆಲಿ ಕರೆದು ತೆಗೆದು ಇದರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಅವಲಕ್ಕಿ ರೆಡಿಯಾಗಿದೆ. ಈಗ ಕಡಲೆಕಾಯಿ ಬೀಜ ಏನು ಕರೆದೆತ್ತಿಟ್ಕೊಂಡಿದ್ದೆ ವೈಟ್ ಪೇಪರ್ ಮೇಲೆ ಹಾಕ್ಕೊಂಡು ಅದು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹುರುಗಡ್ಲೆ 100-150 ಗ್ರಾಮ್ ಹಾಗೆ ಮಿಕ್ಸ್ ಮಾಡ್ಕೊತೀನಿ. ಲಾಸ್ಟಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಈ ಥರ ಎಣ್ಣೆಲಿ ಕರೆದು ಸೇರಿಸ್ಕೊತೀನಿ. ಕರಿಬೇವು ಹೆಲ್ದಿಯಾಗಿರೋದ್ರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಈಗ ಲಾಸ್ಟಿಗೆ ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕು ಖಾರ ಅದು ನೋಡ್ಕೊಂಡು ಅಚ್ಕಾರದ ಪುಡಿ, ಉಪ್ಪು ಮತ್ತು ಉಪ್ಪಿನ ಪುಡಿ ಸೇರಿಸ್ಕೊತೀನಿ. ಸೇರಿಸ್ಕೊಂಡಿದ್ದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಿದ್ಕಿದ ಬೇಳೆ ಮಿಕ್ಸ್ಚರು ರೆಡಿ ಆಗುತ್ತೆ. ನೀವು ಸೀಸನಲ್ಲಿ ಅವರೆಕಾಯಿ ಸೀಸನ್ ಮುಗಿಯೋಷ್ಟ್ರೊಳಗೆ ಒಂದು ಸಲ ಈ ಥರ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಮನೇಲೇ ಮಾಡೋದ್ರಿಂದ ಹೆಲ್ದಿ ಕೂಡ ಇರುತ್ತೆ. ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸಲಹೆ ಸೂಚನೆಗಳು, ಅನಿಸಿಕೆ, ಅಭಿಪ್ರಾಯಗಳು ಏನಿದ್ರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಏನು ಗೊತ್ತಾ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಮಿಕ್ಸ್ಚರ್ ಅಂತೂ ಇದು ಮಾಮೂಲಿ ನಾವು ಬೇಕ್ರಿನಲ್ಲಿ ತಂದು ತಿನ್ನೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ಒಂದು ಸಲ ಮಾಡಿದ್ರೆ ತಾನೇ ಟೇಸ್ಟಿಯಾಗಿರುತ್ತೆ. ಹೇಗೆ ಬಂತು ನೀವು ಮಾಡಿದ್ದು ಅಂತ ಗೊತ್ತಾಗೋದು. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ತಿರಲ್ಲ. ಇವಾಗ ನೋಡಿ, ಹಿದ್ಕಿದ ಬೇಳೆ ಮಿಕ್ಸ್ಚರು ರೆಡಿಯಾಗಿದೆ. ಅದನ್ನ ನಾನು ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಂತೂ ಬಂದಿತ್ತು. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.